ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತು ತನ್ನ ಮನೆಗೆ ಲಂಚ್ ಬಾಕ್ಸಿಗೆ ಸ್ಪೆಷಲ್ ಮಾಡತ್ತೀನಿ. ಸ್ಪೆಷಲ್ ಎಲ್ಲರೂ ಮಾಮೂಲಿ ತಿನ್ನೋದೇ, ಅದನ್ನ ಸ್ವಲ್ಪ ವೆರೈಟಿ ಮಾಡತ್ತೀನಿ. ಇಲ್ಲಿ ರವೆ ಹುರಿದಿಟ್ಟಿದ್ರೆ ಉಪ್ಪಿಟ್ಟಿಗೆ, ಇಲ್ಲಿ ಒಗ್ಗರಣೆ ಎಲ್ಲ ರೆಡಿ ಆಗೈತಿ. ಏನಪ್ಪ ಅಂದ್ರೆ ಸ್ಪೆಷಲ್ಲು ಏನೇ ಕಾಳು ಪಲ್ಯ ಮಾಡಿದ್ದೆ ಅಂದರೆ ಸ್ವಲ್ಪ ಎತ್ತಿಟ್ಟಿದ್ದೆ ಮೊಳಕೆ ಆಗಲಿ ಅಂತೇಳಿ. ಮೊಳಕೆ ನೋಡ್ರಿ ಎಷ್ಟು ಚಂದ ಬಂದವು. ಅದಕ್ಕೆ ಮೊಳಕೆ ಕಾಳು ಹಾಕಿ ಉಪ್ಪಿಟ್ಟು ಮಾಡ್ಕೊಟ್ಟಾಗತ್ತೀನಿ ರೀ ಡಬ್ಬಿಗೆ. ಸುಮ್ಮನೆ ರವೆ ಎಣ್ಣೆ ಉಪ್ಪು ಖಾರ ಹಾಕೋಕ್ಕಿಂತ ಉಪ್ಪಿಟ್ಟಿನಾಗ ಮೊಳಕೆ ಕಾಳು ಹಾಕಿ ಮಾಡೋಣ ಅಂತೇಳಿ ಇದು ಮಾಡತ್ತೀನಿ. ಆ್ಯಕ್ಚುಲಿ ಪಲಾವು ರೈಸ್ ಬಾತ್ ಮಾಡುವಾಗ ಹಾಕ್ಬೋದು, ಸೂಪರ್ ಆಗುತ್ತೆ. ಬಟ್ ನಾವು ಉಪ್ಪಿಟ್ಟಿಗೆ ಹಾಕತ್ತೀನಿ. ಬರೀ ರೈಸ್ ಐಟಮ್ ಯಾಕೆ ರವದಾಗ ಮಾಡ್ಬೋದಲ್ಲ ಅಂತೇಳಿ ಮಾಡಕತ್ತಿರೋದು. ಈಗ ಅದೆಲ್ಲನೂ ಫ್ರೈ ಆಗೈತೆ ರೀ. ಈಗ ಇದಕ್ಕೆ ನಾನು ಕಾಳು ಹಾಕೊಳಕತ್ತೀನಿ. ಒಂದ್ಸರಿ ಮಿಕ್ಸ್ ಮಾಡಿಕೊಂಡು, ಪಲ್ಯ ತಂದ್ಬೇಡ್ರಿ ಉಪ್ಪಿಟ್ಟದು. ಈಗ ಇದಕ್ಕೆ ನೀರು ಹಾಕ್ತೇನೆ. ಈಗ ನೋಡ್ರಿ ರವೆ ಹಾಕಿನಿ, ಕುದಿಯಕತ್ತೈತಿ. ಆಫ್ ಮಾಡೋಣ. ಅಳ್ಳತ್ರ ತಾನು ಇದು ಬಾಕ್ಸಿಗೆ ಆತ್ರಿ. ಇಲ್ಲಿ ನಾಷ್ಟಕ್ಕೆ ಅವಲಕ್ಕಿಗೆ ಹುಳಿ ಮಾಡಿಟ್ರಿ. ಇದನ್ನ ಕಲಿಸ್ಕೊಡ್ಬೇಕು. ಆ್ಯಕ್ಚುಲಿ ಇದು ನಿಂಬೆಹಣ್ಣು ಹಾಕಬೇಕು ಅಂತೇಳಿ ಟೊಮೆಟೊ ಹಣ್ಣು ಹಾಕಿಲ್ಲ ನಾನು. ಇದಕ್ಕೆ ಈಗ ನಿಂಬೆಹಣ್ಣು ಹಿಂಡಿತೀನಿ. ಹಳ್ಳಿ ಸ್ವಲ್ಪ ಬಿಸಿ ಇಟ್ಟು ಅವಲಕ್ಕಿನ ತೋರಿಸಿ ಇದ್ರಾಗ ಕಲಿಸ್ತೀನಿ ರೀ. ಬೀಜ ಎಲ್ಲ ಇದ್ರಾಗ ಇದು ತೆಗಿತೀನಿ ರೀ. ಸ್ಪೂನ್ ಇಲ್ಲೇ ಒಂದು ಕೈಯಲ್ಲಿ ಸ್ಪೂನ್ ಐತೆ. ಏನಪ್ಪ ಅಂದರೆ ಈಗ ಅಲ್ಯೂಮಿನಿಯಂ ಪಾತ್ರೆಗೆ ಉಪಯೋಗಿಸ್ತೀವಲ್ಲ, ಅದು ಸ್ಟವ್ ಮೇಲೆ ಇಟ್ಟು ಅಡುಗೆ ಮಾಡುವಾಗ ಡೈರೆಕ್ಟ್ ಅಲ್ಲೇ ನಿಂಬೆಹಣ್ಣು ಹಾಕ್ಬಾರ್ದಂತಾರೆ. ಅದಕ್ಕೆ ಅಲ್ಯೂಮಿನಿಯಂ ಪಾತ್ರೆ ಮಾಡೋ ಅಡುಗೆಗೆ ಹಾಗಾಗಿ ಈಗ ಹಾಕಿ ಬಿಸಿ ಮಾಡಿ ಅವಲಕ್ಕಿ ಕಲಿಸ್ತೀನಿ ರೀ ನಾಷ್ಟಕ್ಕೆ. ಅನ್ನ ಐತ್ರಿ ರಾತ್ರಿ. ಇದು ಸಾರು ತಗೊಂಡು ಬೇಳೆ ಸಾರು ಹಂಗೆ ಐತಿ. ರೆಡಿ ಆದ್ರೇನಪ್ಪ ಇಬ್ಬರು? ಬಾದಿ ನಿಮ್ಮೆಲ್ಲ ಮಾರ್ನಿಂಗ್ ರೂಟೀನ್ ರೀ. ನೀವೇನು ಮಾಡಾಕ್ತೀರಿ? ತಲೆ ಬಚ್ಕೋದನ್ನ ಸ್ವಲ್ಪ ಎಣ್ಣೆ ಹಚ್ಕೋ. ಸರ್ ನೀವೇನು ಮಾಡಾಕ್ತೀರಿ? ಹಿಂಗೆ ಹಾಕೊಳತ್ತೀರಿ, ಹಾಕೋರಿ. ನೀರು ಬರ್ತಾರೆ. ಇವತ್ತೆಲ್ಲ ತೊಳೆದಿರ್ತೀನಿ, ಇನ್ನೂ ಬಂದಿಲ್ಲ ನೀರು. ಟೈಮ್ 8:35 ಆಗೈತಿ. ನೀರು ಹಿಡಿಬೇಕು. ನಮ್ಮ ಸೋಫಾ ಕವರ್ ನೋಡ್ರಿ ಹರಿಯಾಡ್ತಾರೆ. ಎಷ್ಟು ನೀಟ್ ಮಾಡಿದ್ರು ಹಿಂಗೆ ಮಾಡಿಟ್ಟಿರ್ತಾರೆ. ಈಗ ನೋಡ್ರಿ, ಮೊನ್ನೆ ಸಸಿ ಮಾಡಕ್ಕೆ ಹೋಗಿದ್ರಿ. ಮೊನ್ನೆ ಅಲ್ಲಿ ಹೋದಾಗ ನವಣಿ ಪಾಪಡ್ ತಂದಿರಿ. ನವಣಿ ಪಾಪಡೆ ಮಸ್ತ್ ಇದ್ರಿ. ಕಲಿತೀವಿ ನೋಡ್ರಿ ಈಗ. ಇದು ಸಬ್ಬಕ್ಕಿ. ಸಬ್ಬಕ್ಕಿ ಇದು ನಮ್ಮ ಫೇವ್ರೇಟ್. ನಂದು ಮನದು ಇದು ಶಿಲ್ಪ ತೊಗೊಂಡಿದ್ರಿ ಅವ್ರ ಮಮ್ಮಿ. ತೋರಿಸಿದ್ರು. ಮರ್ಚೆ ಬಿಟ್ಟಲ್ಲ, ಇದು ಮರ್ಚೆ ಬಿಡುತ್ತೆ. ಮಾಡ್ತೇನೆ. ಸಾಕು ಎಲ್ಲರೂ ಒಂದು ಅಲ್ಲ ಸಾಕು. ಪಾಪಡ್ ಇಷ್ಟು ಕರೆದ್ರಿ. ಮಕ್ಕಳು ತೊಗೊಂಡು ಹೊರಗೆ ಹೋಗ್ಯಾರಲ್ಲ, ಆಟ ಆಡ್ಕೊಂಡು ತಿಂತಾರೆ ಹೊರಗೆ. ಅಲ್ಲಿ ನಾವು ಗಂಡಂತಿ ಪಾರ್ಟಿ ಮಾಡಾಕತ್ತೀವಿ ರೀ. ಸಬ್ಬಕ್ಕಿ ಬೇರೆ ಅದ, ಟೇಸ್ಟ್ ಅದಾವ. ಅವು ಸಪ್ಪಿನ ಮೇಲೆ ಅದು, ಬಟ್ ದೊಡ್ಡ ಚಂದ ಅದಾವ. ಸಬ್ಬಕ್ಕಿ ಟೇಸ್ಟ್ ಇಷ್ಟು ದೊಡ್ಡ ಹಾಕೊಂಡ್ಕೊಂಡಿದ್ವಿ ನಾವು. ವ್ಯಾಪಾರಿಗೇನು ಇದನ್ನ ಹಿಡ್ಸಂಗಿಲ್ಲ. ಅದು ಬಾಟ್ಲಿ ನಮ್ಮ ಸಣ್ಣದೈತಿ ನಿಂತದ. ಸಪ್ಪ ಅದಾವ. ಇವು ಟೇಸ್ಟ್ ಅದಾವ, ಇವು ರುಚಿ ಅದಾವ. ಇವಾಗ ಖಾರನ ಹಾಕ್ಯಾರ, ಉಪ್ಪನ ಐತಿ. ಇದು ಪ್ಲೇನ್. ಇದು ನೀಟಾಗಿ ಹಾಕೊಂಡು ಹೋಗಿ ತಿನ್ಬೇಕಂದ ಉಪ್ಪು ಖಾರ. ಬಟ್ ಮೆದು ಐತಿ. ಇದು ರಫ್ ಐತಿ, ಟೇಸ್ಟ್ ಐತಿ. ಇದು ಬಾಳೆಟ ಕರಗ್ತದೆ ಸಬ್ಬಕ್ಕಿ ಅಲ್ಲ.
ಅದಿಷ್ಟ ಇವು ನೋಡ್ರಿ ಆರೋಗ್ಯವಂತ ಪಾಪಡ್. ಆರೋಗ್ಯವಾದಲ್ಲಿ ನೀವು ಹೇಳ್ರಿ, ಯಾಕಂತಂದ್ರೆ ಎಣ್ಣೆ ಭಾಳ ಇಡಂಗಿಲ್ಲ ರೀ. ಸಬ್ಬಕ್ಕಿ ಮತ್ತು ನವಣಿ ರಾಗಿ ಇದ್ದು ರೀ, ರಾಗಿ ಹಾಕಿ ತಿಂದಿರ್ತೇನೆ ಅಂತ ತರಲಿಲ್ಲ ನಾವು ಅವತ್ತು. ಬಟ್ ಅದು ಪಾಪಡೆ ಹಾಕೈತೆ ಉದಕ. ಹಿಂಗೆ ಹಪ್ಪಳ ಹಾಕಿದಿಲ್ಲ. ಅದ್ರ ಜೊತೆಗೆ ಚಾರಿ ನಮ್ದು. ನನ್ನ ಮಕ್ಕಳು ಚಾ ಕುಡಲ್ರು, ನಾಳೆ ಪಾರ್ಟಿ ಮಾಡಕಂತಾರೆ, ಸಂಜೆ ಪಾರ್ಟಿ. ಖರ್ಚಿಲ್ಲದೆ ಖರ್ಚಿಲ್ಲದ್ದು. ಇವತ್ತು ತಿಂದ್ರಲ್ಲ, ಸಾಕು ಪಿಜ್ಜಾ ಏನು ಬೇಡ. ಮತ್ತೆ ಪಾರ್ಸಲ ಇವ್ರಿ ಇವು ಪಾರ್ಸಲ್ ಅಲ್ರಿ, ಆರ್ಡ್ರು. ಇವತ್ತು ನಾವು ಅಲ್ಲಿ ಸ್ಟಾಲ್ ಹಾಕಿದ್ವಲ್ಲ, ಸರಿ ವೆಲ್ಕಮ್ ಮಾಡ್ಕೊಂಬಿಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ಸಿಲ್ಕ್ ಆ್ಯಂಡ್ ಸ್ಯಾರೀಸ್. ಈಗ ಯಾಕಂದ್ರೆ ಯಶ್ಮಂಟ್ರೆ ಅಲ್ಲಿ ನಾವು ಸ್ಟಾಲ್ ಹಾಕಿದ್ವಿ ಇವತ್ತು ಸಂಡೇ ಸ್ಟಾಲ್ ಹಾಕಿದ್ವಿ. ಅಲ್ಲಿ ಒಬ್ರು ಸಿಸ್ಟರು ಬಂದಿದ್ರು, ಅವರು ಸೀರೆ ಕೇಳಿದ್ರಿ. ಒಂದು ಸೀರೆ ತೊಗೊಂಡು ಹೋದ್ರು, ಗಿಫ್ಟಿಂಗ್ ಪರ್ಪಸ್ ಸ್ಯಾರಿ ಬೇಕಂತಂದ್ರೆ. ಆ್ಯಕ್ಚುಲಿ ನಾವು ಭಾಳ ಇರ್ತದೆ ಸ್ಟಾಕ್, ಅಷ್ಟು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಕೆಲವೊಂದಿಷ್ಟು ಮನೆಗೆ ಇರುತ್ತೆ, ಹಾಗಾಗಿ ಕೆಲವೊಂದಿಷ್ಟು ಮನೆಗೆ ಐತೆ ಗಿಫ್ಟಿಂಗ್ ಪರ್ಪಸ್ ಸ್ಯಾರೀಸ್. ಕಲರ್ ಕಾಂಬಿನೇಷನ್ ಎಲ್ಲ ಜಾಸ್ತಿ ಐತಿ, ಮನೆಗೆ ಐತೆ ಅಂತ ಹೇಳಿದ್ದೆ. ಅವ್ರು ಅಲ್ಲೇ ಪೇ ಮಾಡಿ ಮನೆ ಕೊಟ್ಟು ಕಳಿಸ್ರಿ ಹಾಗಾದ್ರೆ ಅಂತ ಹೇಳಿದ್ರೆ. ಅವರು 1.5 ವರ್ಷದಿಂದ ನಾ ಯಾವ ಸ್ಯಾರಿ ಬಿಸ್ನೆಸ್ ಶುರು ಮಾಡಿ ಅವಾಗಿಂದ ರೆಗ್ಯುಲರ್ ಕಸ್ಟಮರ್, ಇವರು ಭಾರಿ ಚಲೋ ಕಸ್ಟಮರ್. ಅವರು ಸರಿ ಮನೆ ಕೊಟ್ಟು ಕಳಿಸ್ತಾರೆ ಅಂತೇಳಿ ಅಲ್ಲಿ ಬಂದು ಒಂದು ಸ್ಯಾರಿ ತೊಗೊಂಡು ಉಳಿದ ಅಮೌಂಟ್ ಎಲ್ಲ ಪೇ ಮಾಡಿ ಹೋಗ್ಯಾರ. ಈಗ ಈ ಸ್ಯಾರೀಸ್ನ ಕೊಟ್ಟು ಕಳ್ಸತ್ತೀನಿ. ಯಾವಂದ್ರೆ ಬಜೆಟ್ ಫ್ರೆಂಡ್ಲಿ ಸ್ಯಾರಿ ರೀ, ಗಿಫ್ಟಿಂಗ್ ಪರ್ಪಸ್ ಬಾರ್ಡರ್ ಸ್ಯಾರಿ ಸೂಪರ್ ಅದಾವ್ರಿ, ಭಾಳ ಇಷ್ಟಪಟ್ಟರು ಅವರು. ಚಲೋ ಅದ ಸೀರೆ ಅಂತೇಳಿ. ಹಾಗಾಗಿ ಇದನ್ನ ಇಲ್ಲೇ ಗಣೇಶನ ಗುರ್ತಲ್ಲ ಐತ್ರಿ ಅವ್ರ ಮನೆ. ನೀವು ಹೋಗಿರಲ್ಲ, ಸುಮಾರು ಸರಿ ಹೋಗಿರ ಅವ್ರ ಮನೆ, ಅಲ್ಲೇ ರೀ. ಅವ್ರಿಗೆ ಇದು ಕೊಟ್ಟು ಬರ್ರಿ. ಹಾಗೆ ಈ 2 ಸೀರೆ LIC ಸ್ಟಾಪಿಗೆ ಬೇರೆ ಒಬ್ಬರು ತೊಗೊಂಡಿರೋದು, ಸೇಮ್ ಟು ಸೇಮ್ ತೊಗೊಂಡಾರ. ಕಾಫಿ ತೊಗೊಂಡು ರುದ್ರಾಕ್ಷಿ ಬಾರ್ಡ್ರ್ 2 ಅವೇ. ಬರೀ ದಿನ 8 ಬಂದರೆ ಒಂದು 10-8 ಬಂದರೆ ಕೇಳ್ತಾರಲ್ಲ. ಅಲ್ಲ, ಇವು ಫಿಕ್ಸ್ ಇರ್ತಾವ್ರಿ ಇವು ಡೈಲಿ. ದಿನ ಹಾಕ್ಸಿದ ಸ್ಟಾಕ್ ಇರೋದೇ ಇಲ್ಲಿದೆ. ಈಗ ಲಾಸ್ಟ್ ಇದೆ ಈಗ 2. ಈಗ ಇನ್ನೂ 2 ಕೊಡೋದವ. ನಾನು ಹೊಳ್ಳಿ ತರಿಸ್ಕೊಡ್ಬೇಕು. ಫ್ರೀ ಬುಕ್ಕಿಂಗ್ ಮಾಡ್ಕೊಂಡಿರಿ ಸೀರಿನ. ನಾಳೆ ನಾ ಮತ್ತೆ ಸ್ಟಾಕ್ ಹಾಕಿ ಅವ್ರು ಕೊಡಬೇಕು. ಇದು ಇವತ್ತಿಗೆ ಫಿನಿಶ್ ಆಗುತ್ತೆ. ಇವೆರಡನ್ನು LICಗೆ ರೀ, LIC ಸ್ಟಾಪಿಗೆ ಬರ್ತಿಲ್ಲ ಅವರು. ಸ್ಟಾಪಿಗೆ ಕೊಡ್ರಿ. ಇವನ್ನ ಅವ್ರ ಮನೆಗೆ ನೋಡ್ರಿ, ಅಲ್ಲಿ ಗಣೇಶ ಗುಡಿ ಕಡೆ ಅಲ್ಲಿ ಕೊಡ್ರಿ. ಇವೆರಡನ್ನು ಹಾಕ್ಸಿರಿ. ಅಲ್ಲಿ ಮುಗಿಸ ಬಂದು ಇಲ್ಲಿ ಶುರು ಮಾಡೀನಿ. ಇನ್ನು ಮನೆ ಕೆಲಸ ಎಲ್ಲ ಹಿಂಗೆ ಮಾಡ್ಬೇಕು. ನೀವು ಲೊಕೇಶನ್ಗೆ ನಿಯರ್ ಬೈ ಲೊಕೇಶನ್ ಬಂದ್ರೆ ನಾವು ಕೊಡ್ತಾರೆ, ಇಲ್ಲ ನಾನೇ ಬಂದು ಕೊಡ್ತೇನೆ. ಆನ್ಲೈನೇ ಬುಕ್ಕಿಂಗ್ ಮಾಡ್ಕೋರಿ. ಮನೆಗೆ ಗೊತ್ತಿತ್ತು ಪೇಷನ್ಸಿಂದ ಹುಡ್ಕೊಂಡ್ಬರ್ತೀರಿ ಅಂದ್ರೆ ಮನೆಗೂ ಬರ್ರಿ, ಸ್ಟಾಲ್ಗೆ ಬರ್ರಿ, ಎಲ್ಲರೂ ಬರ್ರಿ. ಎಲ್ಲ ಕಡೆ ಆಪ್ಷನ್ ಐತೆ ನಮ್ಮದು. ನಮ್ಮ ಕಡೆ ಸಾರಿ ಬೈ ಮಾಡಕ್ಕೆ ಎಲ್ಲಿ ಬಿಡು. ಹಾಂ ಈಗ ನೋಡ್ರಿ ನಮ್ಮ ಮನ್ಯಾಗ ಪಟ ಹೆಂಗ ಇದೆಲ್ಲ ಫುಲ್ ಆಗೈತ್ರಿ. ಆ ಬ್ಯಾಗ್, ಈ ಬ್ಯಾಗು, ಅದು ಆಳು ಮೂಳೆ ಎಲ್ಲ ಇಟ್ಟಿದ್ವಿ. ಹಾಂ, ಅಲ್ಲಿ ಇನ್ನಗಲ್ಲ ಗೆಸ್ಟ್ ಬರ್ತಾರಲ್ಲ ಅವ್ರಿಗೆ ಅದು ಅಲ್ಲಿ ಗ್ಯಾಸ್ ಕಟ್ಟಿ ಇಟ್ಪ, ಅದೊಂದು ಬಾಟಲ್ ಅದೊಂದು ಸ್ವೀಟ್ ತೊಗೊಂಬಂದ್ರಿ. ಅಪರೂಪಕ್ಕೆ ನಮ್ಮ ಮನೆಗೆ ಗೆಸ್ಟ್ ಬರಾಕತ್ತಾರ. ನಮ್ಮ ಅಕ್ಕ ಮಾವ ಬರಾಕತ್ತಾರ ರೀ. ಸಡನ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ರು ಅವರು, ಮುಚ್ಕೊಂಡಿದ್ರು ಬದೇಶ್ವರ ಗುಡಿಗೆ ಬಂದಿದ್ರಂತ. ಹಿಂಗೆ ಫೋನ್ ಮಾಡಿದ್ರೆ ಬರ್ರಿ ಇಲ್ಲಿ ಹತ್ರ ಆಗತ್ತಾ ಬಂದವ್ರಿ ಅಂತಂದಿನಿ. ಕರ್ಕೊಂಡು ಬರ್ಬೇಕ್ರಿ. ನಮ್ಮ ಮನೆಗೆ ನೋಡ್ರಿ ಪಟ 5 ನಿಮಿಷ ರೆಡಿ ಆಗತೈತಿ. ಹಾಂ, ಅವ್ರು ಇಲ್ಲಿ ಬಂದು ಫೋನ್ ಹಚ್ತಾರೆ, ಬರಲಿ ಕರ್ಕೊಂಬರೋಣಂತ. ಹೋಗ್ರಿ ಹೋಗ್ರಿ. 7 ಆಗೈತ್ರಿ. ಬಂದ ತಕ್ಷಣ ನಾವು ಆರ್ಡ್ರ್ ಅವು ಇವು ಕೊಡೋದು ಕೊಟ್ಟು ಬನ್ನಿ. ಇನ್ನೊಂದು ಹೇಳೋದೈತಿ ಬರ್ರಿ. ನಮ್ಮ ಸ್ವಲ್ಪ ನನ್ನ ಮಕ್ಕಳು ಹೊರಗೆ ಆಟ ಆಡಿ ಬಂದು ನೋಡ್ರಲ್ಲ ಹೆಂಗೆ ಮಾಡ್ಯಾರ. ಅದಕ್ಕೆ ಹೊಸ ಕವರ್ ತರಿಸ್ತೀನಿ. ನಮ್ಮ ಮನೆಗೆ ಕಸ್ಟಮರ್ಸ್ ಜಾಸ್ತಿ ಬರ್ತಿರ್ತಾರೆ ಈಗ. ಹಾಗಾಗಿ ಸ್ವಲ್ಪ ಇದ್ರೆ ಚಾಪಿ ಅಷ್ಟು ಕೆಳಗೆ ಕುಂತಿರ್ತಿದ್ದೆ ನಾನು. ಬರ್ರಿ ನೋಡ ಬರ್ತೀನಿ. ಮನು ಬಾ ನೀನು. ಓ, ಭಾಳ ಹೆಲ್ಪ್ ಮಾಡ್ತಾನೆ ಮಗ. ಒಂದೈತಲ್ಲ ಶಿಲ್ಪ ಅದು. ಇದು ಒಂದಕ್ಕೆ ಹಾಕಂದ ನಮ್ಮ ಸೊಪ್ಪ ಕವರ್, ಹೊಸ ಸೊಪ್ಪ ಕವರ್ ಹೆಂಗೈತಿ ಕಮೆಂಟ್ ಮಾಡಿ. ಸೂಪರ್ ಐತಿ, ಕ್ವಾಲಿಟಿ ಮಾತ್ರ ನಂಗೆ ಇಷ್ಟ ಅದು. ಆಮೇಲೆ ಪ್ರೈಸ್ ರೀಸನೇಬಲ್, ಅಫೋರ್ಡೆಬಲ್ ಪ್ರೈಸ್ ಅಂತ ಹೇಳ್ಬೋದು. ವರ್ತ್ ಆ ದುಡ್ಡಿಗೆ ಈ ಕವರ್. ನಾನು ಆ್ಯಕ್ಚುಲಿ ಸಿಂಗಲ್ ಸೀಟಿಗೆ ಬರ್ತಂತ ಅಂದ್ಕೊಂಡು ಹಾಕಿದ್ರಿ ಆರ್ಡ್ರು. ಬಟ್ ಅದು 3 ಸೀಟರ್ಗೆ ಎಷ್ಟು ಮೇಲೆ ಐತಿ ಏನು ಬಿಡ್ರಿ ಕುಂದ್ರೆ ಗೊತ್ತಾಗಲ್ರಿ. ಇಲ್ರಿ ಅವು ಫೋಲ್ಡಿಂಗ್ ಕರೆಕ್ಟಾಗಿ ಕುಂದಿರ್ಲೈತೆ ಹಾಕ್ಯಾರ ಒಳಗೆ. ಕುಂದ್ರಂಗಾತೆ ಅಪ್ಪ ನಿಜ ರೀ. ಸ್ವಲ್ಪ ಕುಂದ್ರಕ್ಕೆ ಆಗಿದ್ದಿಲ್ರಿ. ನಮ್ಮನೆ ಬರೀ ಇವ್ರು ಅಡಿಗೆ ಸಾಮಾನ, ಇವ್ರು ಬ್ಯಾಗ್
ನಾನು ಒಂದಿಷ್ಟು ಸೀರೆ ಇಡಕ್ಕೆ ಆಗ್ಬಿಟ್ರೆ ಮತ್ತೆ ಲಾಸ್ಟ್ ಬೆಳ್ಳಿಗೆನ ಗಿಫ್ಟ್ ಇಡ್ತಾರೆ ಸಿಲ್ವರ್ ಕಾಯಿನ್ ಅಂತ. ಹೆಂಗೈತ್ರಿ ತೋರ್ಸನದ ಹೆಂಗೈತಿದೆ ಚೆನ್ನಾಗಿ ಸೂಪರ್ ಸೂಪರ್ ಹಾಕಿ ಸೂಪರ್ ಅಲ್ಲಿ ಬಾತ್ರೂಮ್ ಜಾಗನೇ ಇಲ್ಲ ಅಲ್ಲಿ. ಸರ್ಸ್ತೀವಿ ಆ ಕಡೆ ಜಾಸ್ತಿ ಈ ಕಡೆ ಹಾಕಕ್ಕೆ ಐತೆ ನಮಗೆ ಕೈ ಮುಗ್ದಕ್ಕೆ ಒಳಗೆ ಬಿಡ್ಲೆ ಹೇಳಲೆ ಅಂದ್ರೆ ಎಲ್ಲ ಕೊಟ್ಬಿಟ್ಟಲ್ಲಿ ಕೊಟ್ಟು ಬಂದಿರಿ ಸೋಫಾ ಸೆಟ್ ಸೋಫಾ ಕವರ್ ಹಾಕಿ ಅದಕ್ಕೊಂದು ಅಂಗಿ ಹಾಕಿ ಹೊಸದು ಮಾಡಿ ಸ್ವಲ್ಪ ಅದನ್ನು ನೆಕ್ಸ್ಟ್ ಈಗ ನಮ್ಮ ಮೇಡಮ್ ಅಡಿಗೆ ಮನೆಗೆ ಹೋಗ್ಯಾರ ಏನೇನೇನೋ ನೆಲ್ಸಾಕತ್ತಾರೆ ಯಾಕಂದ್ರೆ ಭಾಳ ಕ್ಲೋಸ್ ಇದ್ದಾರೆ ಮನೆಯೆಲ್ಲ ಅಡ್ಡಾಡ್ಬೋದು ಆದ್ರೆ ಸ್ವಲ್ಪ ಇದು ಹೋಗ್ಬೇಕಲ್ರಿ ಆಕಿ ಸ್ಟಾರ್ ಫುಲ್ ಬಿಜಿ ಅದಾಳು ಹಾಗಾಗಿ ಅವರೆಲ್ಲ ಬದ್ದಾರಂತ ಅವ್ರಿಗೆ ದಾರಿ ಗೊತ್ತಿಲ್ಲ ಹೋಗಿ ಕರ್ಕೊಂಡು ಬರ್ತೀನಿ ರೀ ಯಾರು ಫಸ್ಟ್ ಟೈಮ್ ಬರೋದವ್ರು ನಮ್ಮ ಮನೆಗೂ ಫಸ್ಟ್ ಟೈಮ್ ಬರಾಕತ್ತಾರೆ ಭಾಳ ಫಾಸ್ಟ್ ಮಾತಾಡತ್ತೀನಿ ಕರ್ಕೊಂಬರಲಿ ನಮಗೆ ಇವರೆಲ್ಲ ಮಕ್ಕಳು ಹೋಗಿ ರೆಡಿ ಆಗಲಿ ಗಾಡಿ ಹಾಕ್ತಾರೆ ಕರ್ಕೊಂಬರ್ತೀನಿ ರೀ ಓಡಾಡಿ ಹೆಂಗೆ ಓಡಾಡಿ ಮಾಡ್ಯಾಳ ಅಂದರೆ ಎಲ್ಲ ಹಾಗೆ ಎಲ್ಲ ತಿಪ್ಪೆ ಆಗಿತ್ತು ಕೇಳಂತವರ ಆದ್ರೆ ಏನಂದ್ರಿ ಇನ್ನೊಂದ್ಸಲ ಹೇಳ್ರಿ ಮಕ್ಕಳ ಜೊತೆ ಇರಲ್ಲ ಮಾತಾಡ್ತಾರೆ 1 hour ಹಿಡಿಯಲ್ಲ ಅವರು. ಒಂದು ಮಗು ಹುಷಾರಿಲ್ಲ ಅಂತ ಅಂದ್ರೆ ಅದ್ರ ಕೆಲಸ ನಾಲ್ಕು ಪಟ್ಟಾಗಿರ್ತದೆ ನಮ್ಗೆ. ಬರೀ ಒಂದ್ ಜ್ವರ ಬಂದ್ರೆ ಸಾಕು. ಹೌದೌದು ನಮಗೂ 5 ಪಟ್ಟು ಆಗಿರುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ದೊಡ್ಡ ಕೆಲಸ ಅಲ್ಲ. ಹಾಸ್ಪಿಟ್ಲಿಗೆ ಯಾರು ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ. ಹೌದು ಆಟೋ ಡ್ರೈವರ್ ಕೈ ಮಾಡಿ ಹಚ್ಕೊಂಡು ಹೋಗ್ಬಿಡ್ತಾರೆ ಅಲ್ಲ. ಕರೆಕ್ಟ್ ನೋಡ್ರಿ ನಮ್ಮ ಮನೆಗೆ ಅಷ್ಟೇ ನಮ್ಮ ಅಕ್ಕ ಮಾವ ನಿಮ್ಗೆ ಹೇಳತ್ತಿ ನಾವು ಇಲ್ಲ 8 ವರ್ಷ ಅದು 8 ಕಿಲೋಮೀಟ್ರ್ ಹತ್ರದಾಗಿದ್ದರೂ ಕೂಡ ಅವರು ದುಬೈ ನಾವು ಲಂಡನ್ ಅನ್ನಂಗೆ ಇರ್ತೇವೆ ಯಾಕಂದರೆ ಕೆಲಸದ ಬಿಜಿ ಒತ್ತಡ ಹೌದೇನಲ್ಲ ಅಕ್ಕ ರಾಖಿ ಹಬ್ಬಕ್ಕೆ ಒಂದ್ಸಲ ಬಿಡೋಂಗಿಲ್ಲ ಫೋನ್ ಹಚ್ತಾರೆ ಇಲ್ಲಿದ್ದರೆ ಬೇರೆ ಕಡೆ ಡ್ಯೂಟಿ ಇದ್ದರೆ ಅಷ್ಟೇ. ಈಗ ನೋಡ್ರಿ ಸ್ನೇಹಿತರೆ ಇವರೇ ನಮ್ಮ ಮನೆಗೆ ಬಂದಿರೋಂಥ ಗೆಸ್ಟು. ಆ್ಯಕ್ಚುಲಿ ಇವರು ನಮ್ಮ ಹಸ್ಬೆಂಡ್ಗೆ ಯಜಮಾನ್ರು ಫ್ರೆಂಡು ಮತ್ತು ಫ್ರೆಂಡ್ ವೈಫ್ ಬಂದಿರೋದು. ಇವರು ಬಾಗಲಕೋಟೆಗೆ ಇರ್ತಾರೆ. ಭಾಳ ವರ್ಷದಿಂದ ಫ್ರೆಂಡ್ಶಿಪ್ಪು 10ರಿಂದ 12 ವರ್ಷ ರೀ 10ರಿಂದ 12 ವರ್ಷದಿಂದ ಫ್ರೆಂಡ್ಶಿಪ್ಪು ಇರೋದು. ಹಾಗಾಗಿ ಭಾಳ ಕ್ಲೋಸ್ ಅದ ರೀ. ಹಾಗಾಗಿ ಅವರು ಅಕ್ಕ ಮಾವನ ಅಂತಲೇ ಕರೆಯೋದು ಜಾಸ್ತಿ ಅವ್ರಿಗೆ. ಭಾಳ ಬಾಗಲಕೋಟೆ ಇದ್ದರೂ ಕೂಡ ನಾವು ಹೋಗಿ ಭೇಟಿಯಾಗೋದೆಲ್ಲ ಭಾಳ ಕಡಿಮೆ. ಅವರು ಬ್ಯುಸಿ ಇರ್ತಾರೆ, ನಾವು ಬ್ಯುಸಿ ಇರ್ತೀವಿ. ಇವತ್ತೇ ಟೈಮ್ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಬಂದಿದ್ದರು ನಮ್ಮ ಮನೆಗೆ. ಒನ್ ಅವರ್ ಇದು 1.5 ಅವರ್ ಇದ್ದರು. ಭಾಳ ವರ್ಷದ ನಂತರ ನಾವು ಮನೆಗೆ ಬಂದಿದ್ದು. ಆಮೇಲೆ ನಮ್ಮ ಹೊಸ ಮನೆ ಆದಮೇಲೆ ಅವ್ರು ಫಸ್ಟ್ ಟೈಮ್ ಬಂದಿದ್ದು. ಹಾಗೆ ಮನೆ ನೋಡ್ದಂಗೆ ಆಗುತ್ತೆ, ಮಾತಾಡ್ಸ್ಕೊಂಡು ಹೋದಂಗೆ ಆಗುತ್ತೆ ಅಂತೇಳಿ ಬಂದಿದ್ದರು. ಈ ರೀತಿ ಇತ್ತು ಇವತ್ತಿನ ನಮ್ಮ ದಿನದ ರೂಟೀನ್. ನೋಡ್ರಿ ನಾವು ಪಿಜ್ಜಾ ಪಾರ್ಟಿ ಮಾಡಾಕತ್ತೀವಿ ಮನ್ಯಾಗ. ಇದೇನ್ರಿ ಯಾವ್ದು ಏನೋ ಬೇರೆ ಏನೋ ಹಾಕಿರಲ್ಲ. ಒಂದು ಸ್ವೀಟ್ ಕಾರ್ನ ಮತ್ತು ಇದಕ್ಕೊಂದು ಏನು ಅಂದ್ರಪ್ಪ ಅವ್ರು ನನಗೆ ಅನ್ನಕ್ಕೆ ಬರಲ್ಲ ಚಾಯ್ಸ್ ಮಾಡಿದ್ದು ನೆನಪಿಲ್ಲ ಅದ್ರ ಹೆಸರು ನೆನಪಿಲ್ಲ ನನಗೆ. ಅಲ್ಲೂ ಆಗಿ ತೊಗೊಂಡಿರಿ ಪಿಜ್ಜಾ ಹೊತ್ತಿ ಆಗಲ್ಲ ನೋಡಿದ್ರಲ್ಲ ಚಲೋ ಐತಿ ಚಲೋ ಐತೆ. ಇದು ಸ್ವೀಟ್ ಕಾರ್ನು ಇದೊಂಥರ ಏನೋ ಹೆಸರು ಗೊತ್ತಿಲ್ಲ ರೀ. ಖಾರ ತಂದಾರ ಅವ್ರು. ಇವು ನೋಡಿ ಚೀಟಿ ಅಷ್ಟದವು ಸುಣ್ಣ ತಂಬಾಕು ಬಿದ್ದಂಗೆ ಸರಿ ಮನ್ ಬಿತ್ತ. ಸೂಪರ್ ಐತಿ ಚಲೋ ಯಾವ ಖುಷಿಗೆ ಹಂಗೆ ಖುಷಿಗೆ ರೀ. ಇವರು ಕೇಳ್ತಿದ್ರಿ ಹಂಗೆ ಆಡ್ಸೋದು ಜಾಸ್ತಿದ್ದೆ ಹಂಗೆ ನಮಗೂ ತಿನ್ನೋದೈತೆ ನಾವು ಹಾಗಾಗಿ ಇರಲಿ ಇವತ್ತೊಂದು ದಿನ ಅಂತೇಳಿ ತಿಂದುಕೊಂಡು ಹೋಗ್ಬಿಡೋದು. ಮತ್ತು ಮಸಾಲೆ ರೈಸ್ ಅಂತ ಒಂದು ನೋಡು ದಿಗಂಬರೇಶ್ವರ ಖಾನಾವಳಿ ಅಂತ ಎಲ್ಲ ಅದ್ರಾಗ ಮಾಡಿ ಶಿಲ್ಪ. ದಿಗಂಬರೇಶ್ವರ ಖಾನಾವಳಿ, ದಿಗಂಬರೇಶ್ವರ ಪಿಜ್ಜಾ, ದಿಗಂಬರೇಶ್ವರ ಐಸ್ ಕ್ರೀಮ್, ಮಸಾಲ ರೈಸ್ ಓಪನ್ ಮಾಡಿ ಬಿಡೋದೊಂದು ಹಾಕಿದ್ರು. ಆರ್ತೈತೆ ತೋರಿ ಇಲ್ಲಿ ತೋರಿಸಿ ಜಸ್ಟ್ ಪಿಜ್ಜಾ ತಿಂದ ಆಮೇಲೆ ಮಸ್ತ್ ಐತಲ್ಲ ಮಸಾಲ ರೈಸ್ ಚಿತ್ರಾನ್ನ ಮಸಾಲ ರೈಸ್. ಸಾರಿ ನೋಡಿ ವೈಲೆಟ್ ಕಲರ್ ಐತಿ. ಫುಲ್ ಸ್ಯಾರಿ ಈ ರೀತಿಯಾಗಿ ಬುಟ್ಟ ಬರುತ್ತೆ. ಇದು ಡಬಲ್ ಬೆಂಟೆಕ್ಸ್ ಬಾರ್ಡ್ರ್ ಪಿಕಾಕ್ ಡಿಸೈನ್ ಬರುತ್ತೆ. ರನ್ನಿಂಗ್ ಸೇಮ್ ಟು ಸೇಮ್ ಬುಟ್ಟ ಬ್ಲೌಸ್ ಬರುತ್ತೆ. ಗ್ರ್ಯಾಂಡ್ ಸೆರಗು ಐತಿ. ಸೂಪರ್ ಐತಿ ಕ್ವಾಲಿಟಿ ಮಾತ್ರ. ಗಜ್ಜಿ ಸಿಲ್ಕ್ ಇದೆ. ಗಜ್ಜಿ ಸಿಲ್ಕಲ್ಲಿ 2 ಪ್ಯಾಟ್ರನ್ ಐತೆ ನನ್ನ ಕಡೆ. ಇದೊಂದು ಪ್ಯಾಟ್ರನ್ ಇನ್ನೊಂದು ಪ್ಯಾಟ್ರನ್ ಮನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದು. ಇದೊಂದು ಕಲರ್ ಐತಿ ವೈಲೆಟ್ ಕಲರ್. ಅದ್ರ ಜೊತೆಗೆ ಸೇಮ್ ಅದೇ ಡಿಸೈನಲ್ಲಿ ರಾಣಿ ಪಿಂಕ್ ಕಲರ್ ಐತ್ರಿ. ಬೇಕಂದ್ರೆ ಬುಕ್ಕಿಂಗ್ ಮಾಡ್ಕೊಳ್ರಿ. ಇದ್ರದ್ದು ಪ್ರೈಸ್ ಕೇವಲ 1150 ರೂಪಾಯಿ ರೀ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ 63600838 ಕಾಂಟ್ಯಾಕ್ಟ್ ಮಾಡಿರಿ. ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡ್ರೆ 4 to 5 days ಒಳಗೆ ನಿಮ್ಗೆ ಸಾರಿ ಬಂದು ತಲುಪ್ತೈತ್ರಿ.
ಈಗ ನೋಡ್ರಿ ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಚಪಾತಿ ಕಾಳು ಪಲ್ಯ ರೀ. ಹೆಸರು ಕಾಳು ಪಲ್ಯ ಭಾಳ ದಿನ ಅಂತ ತಿಂದ್ರೆ. ಮೊಳಕೆ ಬಂದಿಲ್ಲ ರೀ ಮೇಡಮ್, ಎಷ್ಟು ತಾಸು ಆಗಿದ್ರಿ? ಮೊಳಕೆ ಕಟ್ಟಿಲ್ಲ ಅವನು, ಹಂಗೆ ಸುಮ್ಮನೆ ನೆನೆಸಿದ್ದೀನಿ. ಮುಂಜಾನೆ ಮೊಳಕೆ ಹಾಕವು. ಇನ್ನೊಂದು ವಿಶೇಷ ಏನು ಗೊತ್ತ್ರಿ, ನಾವೀಗ 1-2 ವರ್ಷ ಆಯ್ತು ರೀ ಒಟ್ಟು ಹೆಸರು ಕಾಳನ್ನ ಕೊಂಡು ತಂದಿದ್ದಿಲ್ಲ. ಇವ್ರ ಅವ್ವಾರ ಹೊಲ್ದಾಗ ಬೆಳೆದಾಗ ಕೊಡ್ತಿದ್ರೆ, ಈಗ ಖಾಲಿ ಆಗಿರಿ. ಫಸ್ಟ್ ಟೈಮ್ ನಾನು ಡಿಮಾರ್ಟ್ನಾಗ ತೊಗೊಂಬಂದಿರಿ ಒಂದು ಅರ್ಧ kg ಸಣ್ಣ ಕಾಳಿಂದ. ಸ್ಪ್ರೆಡ್ ಮಾಡಿವಿ ಇವತ್ತೊಮ್ಮೆ. ನೆಕ್ಸ್ಟ್ ಅವ್ರ ಹೆಸರು ಬರ್ತಾರೆ ರೀ, ಕೊಡ್ತಾರಲ್ಲಿ 3 ಸಲ ಕೊಡ್ತಾರೆ. ಹಿಂಗೆ ಇದ್ರಿ. ಇದು ಸಣ್ಣ ಕಾಳಿಂದ ಡಿಫ್ರೆಂಟ್ ಕಾಳು ಇದ್ರಿ, ಸ್ವಲ್ಪ ಭಾಳ ಸಣ್ಣ ಇತ್ತು, ಒಂಥರ ಜವಾರಿ ಕಾಳು. ಇಂಥ ಕಾಳು ಫಸ್ಟ್ ಟೈಮ್ ನೋಡಿದ್ದೆ. ಇವರು ಈ ಜವಾರಿ ಅದ ಉರಿಸಿ ಅದ, ಅವು ಹೈಬ್ರಿಡ್ ಅನ್ಸುತ್ತಲ್ಲ, ನಿಮ್ಮ ಅವ್ರು ಕೊಟ್ಟಿದ್ದು. ಅವು ಹೊಲ್ದ ಬೆಳೆ ಕಾಳು ಚಲೋ ರೀ. ಅವರು ಕೊಡ್ತೀರಿ ಒಂದು 10-15 kg ಹಿಂಗೆ ಪ್ಯಾಕೆಟ್ ಎಲ್ಲ ಕೊಟ್ಟಿರ್ತಾರೆ, ಒಂದು 60 ಚೀಲಗಟ್ಟಲೆ. ನಾವು ವರ್ಷ ಗಂಟ್ಲೆ ಮಾಡಿರ್ತೀವಿ. ಈಗ ಬೇಸರಾಗಿ ಈಗಂತೂ ಬೇಸರ ಬಿಟ್ಟು ಹೆಸರು, ನನಗೆ ಹೆಸರು ಕಾಳು ಇಷ್ಟ. ನಾ ಮನೆ ತೊಗೊಂಬಂದಿದ್ರಿ. ಇದು ಚಪಾತಿ ಪಲ್ಯ ಮಾಡ್ಯಾಳ ಬಿಸಿದು. ಬೆಳೆ ಸಾರು ನೋಡ್ರಿ, ಮಧ್ಯ ಮಾಡಿದ ಜೀವ ಕುದಿತೈತಿ. ಅನ್ನ ಐತಿಲ್ಲ. ರೇಟ್ ಉಂತೀರಿ ಚಪಾತಿ ಉಂಡ ಮೇಲೆ. ಮಧ್ಯಾಹ್ನ ಬಿಸಿ ಮಾಡಿ ಅದೇನಾಗುತ್ತೆ, ಬಿಸಿ ಮಾಡಿಟ್ರೆ ನಾವು ಬೇಕೇ ತಿನ್ನೋದು. ಬಿಸಿ ಬಿಸಿ ಮಾಡಿಟ್ಟಿದ್ದು ಅಡುಗೆನ ನೀವು ಯಾರು ಮುಂಚೆ. ನಾವು ನಮ್ಮನೆ ಡಸ್ಟ್ಬಿನ್ ರೀ, ಎಲ್ಲದ ಹಾಳಾಗತ್ತ ಹಾಕೊಳ್ಳೋದೇ ಆಗ್ತದ. ಹೌದು. ಮತ್ತು ನಾವೇನು ನೀವೆಲ್ಲ ಬಿಸಿ ಬಿಸಿ ಫ್ರೆಶ್ ಬೀಜಾರನು ಮೊಸರು ಬೇಕಿದ್ರೊಳಗೆ. ನೆಗಡಿ ಅಂತ ಮೊಸರು ತಂದಿಲ್ಲ. ಮೊಸರು ಬರೀ ಟೈಮ್ ಆಗೈತೆ ಸರ್. ಕ್ಲೋಸ್ ಮಾಡ್ಯಾರ 10 ಆಯ್ತು.